ಹಾಯ್, ಎಲ್ರಿಗೂ ನಮಸ್ಕಾರ. PMC ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಿರ್ವಾಣ ಫುಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ ಕೃತಜ್ಞತೆಗಳನ್ನು ತಿಳಿಸೋಣ. ಸೊ ಮಾಸ್ಟರ್ಸ್, ಇವತ್ತು ನಮ್ಮ ನಿರ್ವಾಣ ಫುಡ್ಡಲ್ಲಿ ಯಾರು ಅತಿಥಿಯಾಗಿ ಬರ್ತಾ ಇದ್ದಾರೆ, ಅವರು ಯಾವ ಥರ ರುಚಿಕರವಾದ ಅಡುಗೆನ ಮಾಡ್ತಾರಂತ ನೋಡೋಣ. ಸೊ ಇವತ್ತು ನಮ್ಮ ನಿರ್ವಾಣ ಫುಡ್ ಕಾರ್ಯಕ್ರಮಕ್ಕೆ ಶ್ರೀಮತಿ ಶ್ರುತಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಮೇಡಮ್, ವೆಲ್ಕಮ್. ಶ್ರುತಿ ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಒಂದು ರೆಸಿಪಿನ ಮಾಡಿ ತೋರಿಸ್ತೀರಾ? ನಾನು ಇದು ಸಬ್ಬಕ್ಕಿ ಹಾಕ್ಬಿಟ್ಟು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಈ ಸೊಪ್ಪುಗಳೆಲ್ಲ ತಿನ್ನಬೇಕು ಅಂದರೆ ತುಂಬ ಒಂಥರ ಬೇಜಾರು ಮಾಡ್ಕೋತಾ ಇರ್ತಾರೆ. ಸೊ ಈ ಒಂದು ಅಕ್ಕಿ ರೊಟ್ಟಿಯಲ್ಲಿ ಒಂದು ಕ್ಯಾರೆಟು, ಆಮೇಲೆ ಕೊಬ್ಬರಿ, ತುಂಬ ಹಸಿ ಕೊಬ್ಬರಿ ತುಂಬ ಒಳ್ಳೆಯದು, ಆಮೇಲೆ ಎಳ್ಳು, ಆಮೇಲೆ ಶೇಂಗಾ, ಆಮೇಲೆ ಇದು ಸಬ್ಬಸಿಗೆ ಸೊಪ್ಪು, ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಎಲ್ಲರಿಗೂ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹೌದು ಹೌದು, ಎಲ್ಲರೂ ಇಷ್ಟಪಡೋವಂಥದ್ದು ರೊಟ್ಟಿ. ಹಂಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಎಲ್ಲರೂ ತಿಂತಾರೆ. ಆಮೇಲೆ ಬಿಸಿಯಾಗಿ ಅಂತ ಅಲ್ಲ, ಹಾರದ ಮೇಲೆ ಕೂಡ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಶುರು ಮಾಡೋಣ. ಓಕೆ ಮೇಡಮ್, ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿ. ಎಲ್ಲ PMC ಚಾನಲ್ ನೋಡತಕ್ಕಂಥ ಧ್ಯಾನಿಗಳಿಗೆ ಎಲ್ಲ ನಮಸ್ಕಾರಗಳು ನನ್ನ ಕಡೆಯಿಂದ. ಹಾಗೆ ಸುಭಾಷ್ ಪತ್ರಿಜಿಯವರು ಕೂಡ ಧನ್ಯವಾದಗಳು. ನಮಸ್ಕಾರ ಸರ್. ಈ ದಿನ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗೆ ಬರಬೇಕು ಅಂದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಮೇಯ್ನ್ ಇಂಗ್ರೀಡಿಯೆಂಟ್, ಇದು ಸೊಪ್ಪು. ಸೊ ಆಮೇಲೆ ಕ್ಯಾರೆಟು, ಆಮೇಲೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿನ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಳಿಗೆ ಬಾಯಿಗೆ ಸಿಗುತ್ತೆ, ಅದನ್ನ ಎತ್ತಾಕ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಸೊ ಈರುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಜೀರಿಗೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಸೊ ಹಂಗೆ ಆದರೆ ಎತ್ತೆತ್ತು ಹಾಕ್ತಾ ಇರ್ತಾರೆ, ಇದ್ರಾಗಾದರೆ ಒಂಥರ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಹಂಗಾಗಿ ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ಶೇಂಗಾ ತರಿಯಾಗಿ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಳ್ಳು, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಇದಕ್ಕೆ ಆಯಿಲ್ ಬೇಕಾಗುತ್ತೆ ಸ್ವಲ್ಪ, ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು. ಓಕೆ, ಸೊ ಇಷ್ಟೆಲ್ಲ ಬೇಕು ಸಬ್ಬಸಿಗೆ ಸೊಪ್ಪು ಅಕ್ಕಿ ರೊಟ್ಟಿ ಮಾಡೋದಕ್ಕೆ. ಓಕೆ, ಸ್ಟಾರ್ಟ್ ಮಾಡೋಣ ಈಗ. ಖಂಡಿತ ಮೇಡಮ್. ಇವಾಗ ನಾನು ತವ ಇಡ್ತಾ ಇದ್ದೀನಿ, ಸ್ವಲ್ಪ ಅದು ಬಿಸಿ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅದು ಎಷ್ಟು ಹಾಕೋಬೇಕು ಅಂದರೆ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು, ಮನೇಲಿ ಎಷ್ಟು ಜನ ಇದೀವಿ ನೋಡಿಕೊಂಡು ನಾವು ಹಾಕ್ಕೋಬೋದು. ಎಷ್ಟು ಹಾಕ್ತಾ ಇದ್ದೀನಿ, ಇಷ್ಟೂ ಹಾಕೋಣ, ಏನು ತೊಂದರೆ ಇಲ್ಲ. ಅದು ಬೇಕಾದ್ರೆ ನಾವು ಕಲಿಸ್ಕೊಂಡು ಬೇಕಾದ್ರೆ ನಮಗೆ ಆಮೇಲೂ ಮಾಡ್ಕೋಬೋದಲ್ವಾ? ಹೌದು ಹೌದು, ಹಂಗೂ ಮಾಡ್ಕೋಬೋದು. ಇವಾಗ ಬರೀ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಮಕ್ಕಳು ಸ್ವಲ್ಪ ಕ್ರಿಸ್ಪಿಯಾಗಿ, ಆಮೇಲೆ ವಯಸ್ಸಾದವರು ಇರ್ತಾರೆ. ಸೊ ಅವ್ರಿಗೆಲ್ಲ ತುಂಬ ಕ್ರಿಸ್ಪಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಇದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಅದು ಒಂದು ಸ್ವಲ್ಪ ಮೆಷರ್ಮೆಂಟ್ ತೊಗೊಂಡ್ರೆ ಸಾಕ ಗೋಧಿ ಹಿಟ್ಟು? ಅಷ್ಟೇ, ಸ್ವಲ್ಪ ಮೆತ್ತಗೆ ಬರಬೇಕು ಅಂತಲೇ ನಾವು ಸ್ವಲ್ಪ ತೊಗೋತಾ ಇದ್ದೀವಿ. ಹಂಗೂ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದನೂ ಸ್ವಲ್ಪ ಮೆತ್ತಗೂ ಬರುತ್ತೆ ಅಂತ. ಸ್ವಲ್ಪ ಜೀರಿಗೆ, ತುಂಬ ಒಳ್ಳೆಯದು ಜೀರಿಗೆ ತಿನ್ನೋದ್ರಿಂದ, ಮಕ್ಕಳಿಗೆ ಡೈಜೆಷನ್ ಆಗುತ್ತೆ. ಆಮೇಲೆ ಅದು ತಿಂತ ರುಚಿನೂ ಬರುತ್ತೆ. ಸೊ ಇವಾಗ ಶೇಂಗಾ ತರಿಯಾಗಿರೋ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಶೇಂಗಾ ಹಾಕ್ತಾ ಇದ್ದೀನಿ. ಇದಕ್ಕೇನು ಮೆಜರ್ಮೆಂಟ್ ಅಂತ ಏನೂ ಇಲ್ಲ. ಸೊ ಅವ್ರಿಗೆ ಏನಾದರೂ ಶೇಂಗಾ ಜಾಸ್ತಿ ಲೈಕ್ ಆದರೆ ಜಾಸ್ತಿ ಹಾಕ್ಬೋದು. ಹೌದು, ಹಾಕ್ಬೋದು. ಮಕ್ಕಳಿಗೆಲ್ಲ ಕೆಲವರು ಇಷ್ಟಪಡ್ತಾ ಇರ್ತಾರೆ, ಅವ್ರಿಗೆ ಮಧ್ಯದಲ್ಲಿ ರೊಟ್ಟಿ ಮಧ್ಯದಲ್ಲಿ ಅದು ಸಿಗಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ. ಸೊ ಆ ಥರ ಇದ್ದಂಥವ್ರು ಹಾಕ್ಬೋದು. ಸೊ ಆಪ್ಷನಲ್ಲಿ ಬೇಕು ಅಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ, ಹಾಕಿ ಮಾಡ್ಬೋದ್ರೆ ಅದೇ ಹೇಳಿಲ್ಲ. ಸೊ ಅದು ಬಿಳಿ ಎಳ್ಳು, ಎಳ್ಳು ಹಾಕ್ಬೋದು, ಬಿಳಿ ಎಳ್ಳು ಹಾಕ್ಬೋದು, ಆಪ್ಷನಲ್ಲಿ ಅಷ್ಟೇನೆ. ಅದು ಬಿಳಿ ಎಳ್ಳು ಹುರ್ಕೊಂಡಿದ್ರೆ ಇಲ್ಲ ಹಾಗೆ ಹಾಕಿದ್ದೀನಿ. ಈಗ ಈರುಳ್ಳಿ, ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ.
ಕ್ಯಾರೆಟು, ಕಾಯಿ ತುರಿ, ಹಸಿ ಕಾಯಿ ತುರಿ, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿರೋಂಥ ಮೆಣಸಿನ್ಕಾಯಿ, ಇದೆಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೂ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಮಕ್ಳಿಗೆ ತುಂಬ ಇಂಪಾರ್ಟೆಂಟ್, ನೋಡೋದಕ್ಕೂ ಚೆನ್ನಾಗಿರಬೇಕು, ಹಾಗೆ ಅದು ಟೇಸ್ಟ್ ವೈಸೂ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಬರೀ ಸಬ್ಬಕ್ಕಿ ಸೊಪ್ಪು ಮಾತ್ರ ಹಾಕೋಬೇಕಾ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಆಡ್ ಮಾಡ್ಬೋದಾ? ಮನೇಲಿ ಇದು ಪಾಲಕ್ ಸೊಪ್ಪು ಇರುತ್ತೆ, ಮೆಂತ್ಯ ಸೊಪ್ಪು ಇರುತ್ತೆ. ಸೊ ಇವಾಗ ನಾನು ಸಬ್ಬಸಿಗೆ ಜೊತೆಲಿ ಆ ಮೂರನ್ನು ಸೇರಿಸಿ ಮಾಡ್ಬೋದು, ಅದು ಒಂಥರ ಟೇಸ್ಟ್ ಕೊಡುತ್ತೆ. ಅಥವಾ ನಾನು ಇದೊಂದೇ ಹಾಕ್ತೀನಿ ಅಂದರೆ ಇದು ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಜೊತೆಗೂ ಹಾಕ್ಬೋದು, ಒಂದೊಂದನ್ನು ಮಾಡ್ಕೋಬೋದು. ಸಾಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಬಿಸಿನೀರಲ್ಲಿ ಕಲಿಸ್ಕೋಬೇಕು. ಇಲ್ಲಿ ಬಿಸಿನೀರಲ್ಲಿ ನಾನು ಕಲಿಸ್ಕೋಬೇಕಾಗತ್ತೆ ಹಿಟ್ಟು. ಒಂದು ಸ್ವಲ್ಪ ಬಿಸಿನೀರು. ಸೊ ಈ ಸೊಪ್ಪಲ್ಲಿ ಎಷ್ಟು ವಿಟಮಿನ್ಸ್ ಇರುತ್ತೆ, ಈ ಕಣ್ಣಿಗೆ ಎಷ್ಟು ಒಳ್ಳೆಯದು ಕ್ಯಾರೆಟು. ಸೊಪ್ಪಲ್ಲಿ ಎಷ್ಟು ವಿಟಮಿನ್ಸ್ ಇರುತ್ತೆ. ಈ ಕ್ಯಾರೆಟಲ್ಲಿ ಕಣ್ಣಿಗೆ ತುಂಬ ಒಳ್ಳೆಯದು ಕ್ಯಾರೆಟ್ ತಿನ್ನೋದ್ರಿಂದ. ಆಮೇಲೆ ಈ ಶೇಂಗಾ ತಿನ್ನೋದ್ರಿಂದ ಒಳ್ಳೆ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ. ವಿಟಮಿನ್ನು, ಜಿಂಕು, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರ್ಶಿನ ಏನು ಫ್ಲೇವರ್ ಅಂತನಾ? ಇಲ್ಲ ಫ್ಲೇವರ್ ಅಂತೇನಿಲ್ಲ, ಒಂಥರ ಕಲರ್ ಚೆನ್ನಾಗಿರುತ್ತೆ ಅಂತ. ಬೇಕಾದರೆ ಅವರು ಅದೇ ಥರ ತರಕಾರಿ ಎಲ್ಲ ಕಲರ್ಫುಲ್ಲಾಗಿ ಗ್ರೀನು ಆಮೇಲೆ ಕ್ಯಾರೆಟ್ ಅದೆಲ್ಲ ನೀಟಾಗಿ ಕಾಣಬೇಕು ಅಂದರೆ ಏನು ತೊಂದರೆ ಇಲ್ಲ. ವೈಟಾಗಿ ರೊಟ್ಟಿ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ಸೊ ಇದು ಎಲ್ಲೋ ಇಷ್ಟ ಬರುತ್ತೆ ನಾನು ಮಾಡಿದ್ರೆ. ಓಕೆ, ಅದು ಸ್ವಲ್ಪ ಅರಿಶಿನ ಹಾಕಿರೋದ್ರಿಂದ ಇದೆಲ್ಲ ಫಸ್ಟ್ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಇದಕ್ಕೆ ಹಾಟ್ ವಾಟರ್ ಹಾಕಬೇಕಾ? ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಯಾಕೆ ಇದಕ್ಕೆ ಬಿಸಿನೀರೇ ಯಾಕೆ ಹಾಕೊಂಡು ಕಲಿಸ್ಕೋಬೇಕು? ಅಂದರೆ ನೀಟಾಗಿ ನಾವು ಅದು ಹಬೆ ನೀಟಾಗಿ ಬರಬೇಕು ಅಂದರೆ ಹದ ಬರಬೇಕು ಅಂತ ಹೇಳ್ತೀವಲ್ಲ, ಅದು ತಟ್ಟದಾಗ ಏನಾಗುತ್ತೆ, ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಾವು ಹಿಂಗೆ ಹಾಕಬೇಕಾದ್ರೆ ನೀಟಾಗಿ ಬರಲ್ಲ. ಸೊ ಎಲ್ಲ ಸೀಳೋಗೋದು ಅಥವಾ ಅದೆಲ್ಲ ರೊಟ್ಟಿ ಏನಿರುತ್ತೆ ಎಲ್ಲ ಪೀಸ್ ಆಗಿಬಿಡುತ್ತೆ. ಸೊ ಈ ಥರ ನಾವು ಬಿಸಿನೀರಲ್ಲಿ ಕಲಿಸ್ಕೊಂಡಿರೋದ್ರಿಂದ ನೀಟಾಗಿ ಹದ ಬರುತ್ತೆ, ನೀಟಾಗಿ ನಮಗೆ ರೊಟ್ಟಿ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಸ್ಪೂನಲ್ಲಿ ಕಲಿಸ್ಕೊಳ್ಳೋಣ. ಕಲಸಿದ್ದಾಯಿತು. ಅದು ಯಾವ ರೀತಿ ಕಲಿಸ್ಕೋಬೇಕು? ಸಾಫ್ಟ್ ಇಲ್ಲ ಗಟ್ಟಿಗಾದ್ರೆ ಏನಾದರೂ ಆಗುತ್ತಾ? ಅದು ಇಲ್ಲ, ಆ ಥರ ಏನಿಲ್ಲ. ನೋಡಿ ಇವಾಗ ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಗಟ್ಟಿ ಕಲಿಸ್ಕೊಂಡ್ರೆ ಪರವಾಗಿಲ್ಲ. ಅದು ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ, ತೆಳು ಬಂದ್ಬಿಡತ್ತೆ, ಹಿಟ್ಟು ಮೆತ್ತಗಾಗ್ಬಿಡತ್ತೆ. ಸೊ ನೀವು ಇಷ್ಟು ಕಲಿಸ್ಕೊಂಡ್ರೆ ಸಾಕು. ನಾವು ಆಮೇಲೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಸ್ವಲ್ಪ ಮೆತ್ತಗಾಗ್ಬಿಡತ್ತೆ. ಹಂಗಾಗಿ ಏನು ತೊಂದರೆ ಇಲ್ಲ. ಮೇಡಮ್, ನಾರ್ಮಲ್ ಆಗಿ ಅಕ್ಕಿ ರೊಟ್ಟಿ ಅಂತಂದ್ರೆ ಒಂದು ಸ್ಪೆಸಿಫಿಕ್ ಆಗಿ ಆನಿಯನ್ನು, ಕೊತ್ತಂಬರಿ ಅಷ್ಟೇ ಹಾಕ್ತಾರೆ. ಸೊ ವೆಜಿಟೇಬಲ್ಸ್ ಎಲ್ಲಾನು ಆ್ಯಡ್ ಮಾಡ್ಕೋಬೋದಲ್ವಾ ನಾವು? ಖಂಡಿತ ಮಾಡ್ಬೋದು ಮೇಡಮ್. ಇದಕ್ಕೆ ಕ್ಯಾಪ್ಸಿಕಮ್ ಹಾಕೋಬೋದು ಚಿಕ್ಕದಾಗಿ ಹೆಚ್ಕೊಂಡು, ಅಥವಾ ಕ್ಯಾಬೇಜು ಹಾಕ್ಕೋಬೋದು. ಆಮೇಲೆ ಇದೇನು ಸೊಪ್ಪುಗಳೆಲ್ಲ ಒಂದ್ಸಲಿ ಇದೇನು ಮೇಥಿ ಸೊಪ್ಪು ಹಾಕ್ಬೋದು, ಮೆಂತ್ಯ ಸೊಪ್ಪು, ಆಮೇಲೆ ಒಂದ್ಸಲಿ ಪಾಲಕ್ಕು, ಒಂದ್ಸಲ ಪುದೀನೂ ಹಾಕಿ ಮಾಡ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಸಬ್ಬಸಿಗೆ ಸೊಪ್ಪು ಹಾಕಿದ್ನಲ್ಲ, ಅದೊಂದು ಸ್ಕಿಪ್ ಮಾಡಿಬಿಟ್ಟು ಇನ್ನು ಎಲ್ಲ ಥರನೂ ಹಾಕ್ಬೋದು. ಆ ಥರ ಹಾಕಿ ಮಾಡೋದ್ರಿಂದ ಡೈಲಿ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಸೊ ಒಂದೇ ಥರ ಅಂತ ಏನಿಲ್ಲ. ಸೊ ಹಂಗೆ ಮಾಡೋದು ತಿನ್ನೋದ್ರಿಂದ ಮಕ್ಳಿಗೆ ತುಂಬ ಒಳ್ಳೆಯದು, ನಮಗೂ ಒಳ್ಳೆಯದು. ಸೊ ಇದರಲ್ಲಿ ಎಷ್ಟು ಥರ ತರಕಾರಿಗಳೇ ಇರುತ್ತೆ ನೋಡಿ. ಕ್ಯಾರೆಟ್ ಇದೆ, ಇವಾಗ ಸೊಪ್ಪಿದೆ, ಆಮೇಲೆ ಈರುಳ್ಳಿನ ಇದೆ. ಸೊ ಸೊಪ್ಪುಗಳೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದೇ ದಪ್ಪ ದಪ್ಪ ಹಾಕಿದ್ರೆ ಸಿಕ್ಕಿದ ತಕ್ಷಣ ಎತ್ತಿ ಬಿಸಾಕ್ತಾರೆ ಮಕ್ಕಳು. ಈ ಥರ ಸಣ್ಣ ಸಣ್ಣಗಾಗಿ ಹೆಚ್ಚಿ ಹಾಕಿ ಮಾಡೋದ್ರಿಂದ ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೌದು.
ಹೆಚ್ಚೋದ್ರಲ್ಲೂ ತುಂಬ ವಿಧಾನಗಳಿದೆ. ಅದು ಚಿಕ್ಕದಾಗಿ ಹೆಚ್ಕೊಂಡ್ರೆ ಒಂಥರ ಟೇಸ್ಟು, ದೊಡ್ಡದಾಗ ನಾವು ಹೆಚ್ಚೋದ್ರಿಂದನೂ ಒಂಥರ ಟೇಸ್ಟ್ ವೈಸ್ ಚೇಂಜ್ ಆಗುತ್ತೆ. ಹೌದು, ಪತ್ರಿ ಸರ್ ಮೂಲಕ ತಿಳ್ಕೊಂಡಿರೋದು ಇದೆಲ್ಲ. ಹೌದು ಮೇಡಮ್, ಅವ್ರ ಕಡೆಯಿಂದನೇ ನಾವು ತಿಳ್ಕೊಂಡು ಮಾಡ್ತಾ ಇರೋದು. ಇದೇನಾದ್ರೂ ಕಲ್ಸಿದಾದ್ಮೇಲೆ ಒಂದ್ ಸ್ವಲ್ಪ ನಿಮಿಷ ಏನಾದ್ರು ಇನ್ಸ್ಟೆಂಟ್ ಆಗಿ ಹಂಗೆ ಮಾಡ್ಕೊಂಡು ನಾವು ನಮ್ಗೆಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಸಾಕು. ಹೆಚ್ಕೊಳ್ಳೋದೆಲ್ಲ ಈರುಳ್ಳಿ ಅದೆಲ್ಲ ರೆಡಿ ಇಟ್ಬಿಟ್ರೆ ಮಾಡೋದೇನು ಎಷ್ಟೊತ್ತೇನು ಆಗಲ್ಲ. ಓಕೆ, ಇದೆಲ್ಲ ಕಲ್ಸಿಟ್ಟಾಗಿತ್ತು. ಟೀ ತಟ್ಟೋದಕ್ಕೆ ಈ ಥರ ಒಂದು ಶೀಟ್ ತೊಗೊಂಡಿದ್ದೀನಿ. ಏನ್ ಶೀಟ್ ಮೇಡಮ್ ಇದು? ಇದು ಬಂದ್ಬಿಟ್ಟು ಪಿರಮಿಡ್ ಎಲ್ಲ ತೊಗೊಂಡ್ಬರ್ತೀವಲ್ಲ, ಇವಾಗ ನಾವು ಡೆಲಿವರಿ ತೊಗೊಂಡ್ಬರ್ತೀವಿ. ಸೊ ಅದೇನು ಮುಟ್ಕಾಗಬಾರ್ದು ಆ ಥರ ಎಲ್ಲ ಅಂತ ಅದ್ರ ಮೇಲೆ ಹಾಕಿ ಕೊಡ್ತಾರೆ ಈ ಶೀಟನ್ನು. ಸೊ ನಾನು ಪಿರಮಿಡ್ ಒಂದು ಇಷ್ಟ ನನಗೆ, ಅದರಲ್ಲಿ ಇದು ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ರೌಂಡ್ ಶೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ನಾನು ಇದೇ ಶೀಟ್ನ ಯೂಸ್ ಮಾಡೋದು. ಅದ್ರ ಬಿಸಾಕೋದು ಬೇಡ, ಇದರಿಂದ ಯೂಸ್ ಆಗುತ್ತೆ ಅಂತ ನಾನು ಟ್ರೈ ಮಾಡಿದೆ. ಸೊ ಚೆನ್ನಾಗಾಯ್ತು. ಓಕೆ, ಸೊ ಇವಾಗ ಮಾಡೋಣ ಅಂತ. ಸೊ ಇದನ್ನು ರವಂಡ್ ಮಾಡ್ಕೊತಾ ಇದ್ದೀನಿ. ತವಾ ಕಾಯೋಕೆ ಇಟ್ಟಿದೆ, ತವಾ ಕಾಯ್ತಾ ಇರಲಿ. ಸೊ ಇದನ್ನು ರವಂಡ್ ಮಾಡಿಕೊಂಡು ಈ ಥರ ತಟ್ಟೋದಷ್ಟೇ. ನೋಡಿ, ಈ ಥರ ಶೀಟ್ ಬಿಸಾಕೋದಕ್ಕಿಂತ ಈ ಥರ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಯಿಲ್ ಕವರಲ್ಲೆಲ್ಲ ಮಾಡ್ತೀವಿ, ಸೊ ಅದೆಲ್ಲ ಸುಮ್ಮನೆ ಹೀಟ್ಗೆಲ್ಲ ಇದಾಗ್ಬಿಡತ್ತಲ್ವಾ. ಇದು ತುಂಬ ಒಳ್ಳೆಯದು. ಇದು ಯಾವುದೇ ವಸ್ತು ಕೂಡ ವೇಸ್ಟ್ ಅನ್ನೋದಿಲ್ಲ. ಯೂಸ್ ಮಾಡ್ಕೊಂಡ್ರೆ ಯಾವುದೋ ಒಂದು ರೀತಿ ಯೂಸ್ ಮಾಡ್ಕೋಬಹುದು. ಖಂಡಿತ ಮಾಡ್ಬೋದು. ಸೊ ಈ ಥರ ತಟ್ಕೋಬೇಕು. ರೌಂಡ್ ತಟ್ಟಿದ್ರೆ ನೋಡಿ, ಇದು ಚೆನ್ನಾಗಿ ಬಂದಿದೆ. ಸೊ ನಮಗೆ ಚಿಕ್ಕ ಸೈಜು ದೊಡ್ಡ ಸೈಜ್ ಅಂತ ಏನೂ ಇಲ್ಲ. ನಮಗೆ ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು. ತವ ಮೇಲೆ ಡಿಪೆಂಡ್ ಆಗುತ್ತೆ. ಆ ತವ ಚಿಕ್ಕದಿತ್ತು ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು, ಅಥವಾ ದೊಡ್ಡದಾಗಿತ್ತು ಅಂದರೆ ತುಂಬ ದೊಡ್ಡದಾಗೂ ಮಾಡ್ಬೋದು. ನಮ್ಮ ಮನೇಲೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಈ ಥರ ಮಾಡೋದ್ರಿಂದ. ಅವ್ರಿಗೂ ತುಂಬ ಇಷ್ಟ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೀಟಾಗಿ ತೆಳ್ಳಗೆ ತಟ್ಕೊಂಡಿದ್ದೀನಿ. ತವ ಕಾಯ್ತಾ ಇದೆ. ತುಪ್ಪನೂ ಯೂಸ್ ಮಾಡ್ಬೋದು, ಆಯಿಲು ಯೂಸ್ ಮಾಡ್ಬೋದು. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಖುಷಿ ಆಗುತ್ತೆ. ನಾವು ಅಡುಗೆ ಮಾಡಬೇಕಾದ್ರೂ ಕೂಡ ತುಂಬ ಇಂಪಾರ್ಟೆಂಟ್. ನಾವೆಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀವಿ ಅಷ್ಟು ಒಂದು ಪ್ರತಿಯೊಬ್ಬರು ಕೂಡ ಅದನ್ನು ತಿನ್ನಬೇಕಾದ್ರೆ ಆ ಒಂದು ಎನರ್ಜಿ ಕೂಡ ತುಂಬ ಇಂಪಾರ್ಟೆಂಟ್. ಸೊ ನಾವು ಖುಷಿಯಾಗಿ ಅಡುಗೆ ಮಾಡಿದಾಗ ಅದು ರುಚಿನೇ ಬೇರೆ ಇರುತ್ತೆ. ಸೊ ಈಗ ತವದ ಮೇಲೆ ಹಾಕೋತಾ ಇದ್ದೀನಿ. ಜಸ್ಟ್ ಒಂದ್ಸಲಿ ಈ ಥರ ಅಂದ್ಕೊಂಡು ನೋಡಿ, ಈ ಥರ ಹಾಕ್ಕೊಂಡು ಹಿಂಗೆ ಅಂದ್ಬಿಟ್ರೆ ಸಾಕು. ನೋಡಿ ಬಂದುಬಿಡ್ತಾ ಇದೆ. ಸೊ ಹಿಂಗೆ ಹಾಕ್ಕೊಂಡು ಎರಡು ನಿಮಿಷ ಬಿಟ್ಟರೆ ಸಾಕು. ಸೊ ಇನ್ನೊಂದು ಮಾಡ್ತಾ ಇರೋಣ. ಮೇಡಮ್, ನೀವು ಸಮಯ ಇದ್ದಾಗೆಲ್ಲ ನಿಮ್ಮ ಹಾಬೀಸ್ ಏನು? ಬುಕ್ ಓದ್ತೀರಾ, ಇಲ್ಲ ಈ ಥರ ಸ್ಪೆಷಲ್ ಅಡುಗೆಗಳನ್ನ ಏನಾದರೂ ಮಾಡೋಕ್ಕೆ ಪ್ರಯೋಗಗಳು ಮಾಡ್ತಾ ಇರ್ತೀರಾ, ಹೇಗೆ? ಹೌದು, ನಾನು ಸ್ವಲ್ಪ ಬುಕ್ಸು ಓದ್ತೀನಿ. ಆಮೇಲೆ PMC ಚಾನಲ್ ಬರ್ತಾನೆ ಇರುತ್ತಲ್ಲ ಎನಿ ಟೈಮು, ಆವಾಗ ಆ ಒಂದು ಚಾನಲು ನೋಡ್ತಾ ಇರ್ತೀವಿ. ಸೊ ಆಮೇಲೆ ಅಡುಗೆನೂ ಮಾಡ್ತಾ ಇರ್ತೀವಿ. ಆಮೇಲೆ ಮಕ್ಕಳನ್ನು ಹೇಳ್ಕೊಡೋದು ಮಾಡೋದು ಎಲ್ಲ ಇದ್ದೇ ಇರುತ್ತೆ. ಸೊ ಹಂಗಾಗಿ ಮೆಡಿಟೇಷನ್ ಅಂತೂ ಖಂಡಿತ ಮಾಡೇ ಮಾಡ್ತೀವಿ. ಎಷ್ಟು ನಮಗೆ ಟೈಮ್ ಸಿಕ್ಕಿದ್ರೆ ಅಷ್ಟು ನಾವು ಅದಕ್ಕೆ ತುಂಬ ಒಂದು ಪ್ರಿಫರೆನ್ಸ್ ಕೊಡೋದು. ಎಲ್ಲರೂ ಮಾಡ್ತೀರಾ ಧ್ಯಾನ ಮನೆಯಲ್ಲಿ? ಹೌದು, ಎಲ್ಲರೂ ಮಾಡ್ತೀವಿ. ಧ್ಯಾನ ಮಾತ್ರ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಧ್ಯಾನದಿಂದನೇ ನಾವೆಲ್ಲ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸ್ವಲ್ಪ ಆಗಲಿ. ಇದು ಊಟ ಬಿಡ್ತೀರಾ, ಧ್ಯಾನ ಬಿಡಲ್ಲ? ಖಂಡಿತ. ಮೆಡಿಟೇಷನಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಗೊತ್ತಾದ್ಮೇಲೆ ಅದನ್ನು ಬಿಡೋದು ತುಂಬಾ ಕಷ್ಟ. ನಾವು ಏನು ಬೇಕಾದ್ರೆ ಬಿಟ್ಟಿರ್ಬೋದು. ಈ ಮೆಡಿಟೇಷನಿಂದ ಇಷ್ಟೆಲ್ಲ ಸಿಗುತ್ತೆ ಅಂದರೆ ಎಷ್ಟು ಒಳ್ಳೇದಲ್ವಾ. ಸೊ ನಮ್ಮ PMC ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? PMC ವೀಕ್ಷಕರಿಗೆಲ್ಲ PMC ಚಾನಲ್ ನೋಡ್ತಾ ಇರಿ. ಅದರಿಂದ ಬರೋಂಥ ಪ್ರತಿಯೊಬ್ಬರು ವೀಡಿಯೋಸನ್ನು ನೋಡಿ ಅದನ್ನು ಬದಲಾವಣೆ ಆಗಬೇಕು. ಯಾಕಂದರೆ ನಾವು ಮೆಡಿಟೇಷನ್ ಮಾಡಿದಾಗೆ ನಮಗೆ ಗೊತ್ತಾಗೋದು. ಸೊ ಮಾಡಿ ಬಿಡೋದು ಬೇಡ. ನಾವೊಂದು ಅವ್ರು ಯಾವ ಥರ ವೀಡಿಯೋಸ್ ಎಲ್ಲ ಇದು ಮಾಡ್ತಾ ಇರ್ತಾರೆ, 1 ನಿಮಿಷದ ವೀಡಿಯೋ 2 ನಿಮಿಷದ ವೀಡಿಯೋ, ಅವ್ರವ್ರ ಎಕ್ಸ್ಪೀರಿಯನ್ಸ್ಗಳೆಲ್ಲ ಇರುತ್ತೆ. ಸೊ ಅದನ್ನು ನಾವು ಮಾಡೋಣ ಅನ್ನೋದು ಅವ್ರಿಗೆ ಒಂದು ಸ್ವಲ್ಪ ಬಂದಾಗ ಖಂಡಿತ ಎಷ್ಟೆಲ್ಲ ಟ್ರೈ ಮಾಡಿರ್ತಾರೆ, ಇದನ್ನು ಒಂದು ಸಲ ಟ್ರೈ ಮಾಡೋಣ ಅನ್ನೋದು ಅದು ಮಾಡಿದಾಗೆ ಗೊತ್ತಾಗೋದು. ಸೊ ಇವಾಗ ಅಡುಗೆ ನಾವು ಮಾಡಿರ್ತೀನಿ. ಇವಾಗ ಅಕ್ಕಿ ರೊಟ್ಟಿ ನಾನು ಮಾಡಿದೆ, ನಾನು ನೋಡಿದ್ರೆ ಸಾಕಾಗಲ್ಲ,
ಅದನ್ನ ತಿಂದಾಗ ನಮ್ಗೆ ಟೇಸ್ಟಿಂಗ್ ಗೊತ್ತಾಗುತ್ತೆ. ಸೊ ಆ ಥರ ಒಂದು ಮೆಡಿಟೇಷನ್ ಕೂಡ ಅದೇನೆ ಮಾಡೋಣ. ಒಂದಿನ ಕಷ್ಟ ಆಗ್ಬೋದು, ಇನ್ನೊಂದಿನ ಕಷ್ಟ ಆಗ್ಬೋದು ಖಂಡಿತ, ಆಮೇಲೆ ಅದ್ರದ್ದು ಗೊತ್ತಾಗತ್ತೆ. ಸೊ PMC ವೀಕ್ಷಕರಿಗೆಲ್ಲ ಇದನ್ನೇ ಹೇಳೋದು, ಮಾಡಿ ಅಂತ. ಸೊ ಬರೀ ಮೆಡಿಟೇಷನ್ ಅನ್ನೋದನ್ನ ಆ ಕ್ಷಣದಲ್ಲಿ ಮಾಡಿ ಬಿಡೋ ಅಂಥದ್ದಲ್ಲ, ಪ್ರತಿದಿನ ಅದನ್ನು ನಾವು ಆಚರಣೆಯಲ್ಲಿ ಇಟ್ಕೊಂಡು ಅದನ್ನು ನಮ್ಮಲ್ಲಿ ನಾವು ತೊಡಗಿಸ್ಕೋಬೇಕಂತ ಹೇಳ್ತಿದ್ದೀರಾ ಮೇಡಮ್. ಇದನ್ನು ಈಗ ಎತ್ತಾಕ್ತಾ ಇದ್ದೀನಿ. ಅಕ್ಕಿ ರೊಟ್ಟಿ ಆಯ್ತಲ್ವಾ? ಸೊ ಬರೀ ಅಕ್ಕಿ ರೊಟ್ಟಿನೇ ತಿನ್ನೋದೇ, ಇಲ್ಲ ಅದಕ್ಕೆ ಏನಾದ್ರು ಮಾಡ್ಕೋಬೇಕಾ? ಅದಕ್ಕೇನಿಲ್ಲ, ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಸಾಕು. ಹಾಗೆ ತಿನ್ಬೋದು, ಅದ್ರ ಜೊತೆಗೆ ಏನೋ ಅಂತ ಬೇಕಾಗಲ್ಲ. ಅದ್ರ ಜೊತೆಗೆ ಕೆಲವ್ರಿಗೆ ಇಷ್ಟಪಟ್ಟು ಚಟ್ನಿ ತಿಂತಾರೆ. ಸೊ ಈ ಕಾಯಿ ಚಟ್ನಿ ಆದರೆ ಸಾಕು. ಏನೇನು ಬೇಕಾಗುತ್ತೆ ಕಾಯಿ ಚಟ್ನಿಗೆ? ಕಾಯಿ ತುರಿ ಬೇಕಾಗುತ್ತೆ, ಸ್ವಲ್ಪ ಇದೇನು ಕಡಲೆ ತೊಗೊಂಡಿದ್ದೀನಿ, ಕಡಲೆ ಪಪ್ಪು, ಹುರ್ಗಡ್ಲೆ. ಹುರ್ಗಡ್ಲೆ ಅನ್ನೋದು, ಇಲ್ಲ ಕಡಲೆ ಪಪ್ಪು ಅನ್ನೋದು. ಇದು ಕಾಯಿ ಚಟ್ನಿಗೆ ಕಾಯಿ ತುರಿ, ಆಮೇಲೆ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರ್ಬೇವು ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ನಾನು ಕೆಲವರು ಚಟ್ನಿಗೆ ಇದನ್ನು ಹಾಕ್ತಾರೆ, ಕೆಲವರು ಹಾಕಲ್ಲ, ಒಗ್ಗರಣೆಗೆ ಹಾಕ್ತಾರೆ. ನಾನು ಒಗ್ಗರಣೆಗೂ ಹಾಕ್ತೀನಿ. ಸೊ ಈ ಚಟ್ನಿ ಒಳಗಡೆನೂ ಮಿಕ್ಸಿಗೆ ಆಗಲಿ ಅಂತ ಹಾಕ್ತೀನಿ. ಹಂಗೆ ಹಾಕೋದ್ರಿಂದ ಮಕ್ಳಿಗೆ ಒಂದು ಸ್ವಲ್ಪ ಒಳಗಡೆ ಹೋಗುತ್ತೆ ಅಟ್ಲೀಸ್ಟ್ ಅಂತ ಆ ಥರನೂ ಹಾಕ್ತಾ ಇರ್ತೀನಿ. ಓಕೆ, ಸೊ ಇವಾಗ ಕಾಯಿ ತುರಿ ಹಾಕೋಣ. ಚಟ್ನಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೋಬೋದು. ಹೌದು, ಯಾವುದಾದ್ರೂ ಮಾಡ್ಕೋಬೋದು. ನಮ್ಮ ಕಡೆ ಎಲ್ಲ ಖಾರದ ಚಟ್ನಿ ಅಂತ ಮಾಡ್ತೀವಿ, ಶೇಂಗಾ ಚಟ್ನಿ ಮಾಡ್ತೀವಿ, ಕಾಯಿ ಚಟ್ನಿ ಮಾಡ್ತೀವಿ. ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಸೊ ಆ ಥರ ಮಾಡ್ಬೋದು. ಸೊ ಈಗ ಎಲ್ಲ ಥರನೂ ಕಡಲೆ ಪಪ್ಪು ಮತ್ತೆ ಕೊತ್ತಂಬರಿ, ಪುದೀನ ಎಲ್ಲನೂ ಒಂದೇ ಒಟ್ಟಿಗೆ ಹಾಕ್ಬೋದು. ಸೊ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಸೊ ಕರ್ಬೇವು ಸೊಪ್ಪು, ಜೀರಿಗೆ ಎಲ್ಲ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸೊ ಇದನ್ನ ರುಬ್ಕೊಂಡ್ಬಿಡೋಣ. ಮಿಕ್ಸಿಗೆ ಹಾಕಿದ್ದೀನಿ. ಈಗ ಚಟ್ನಿ ರೆಡಿ ಆಯಿತು, ಕಾಯಿ ಚಟ್ನಿ. ಸೊ ಇದಕ್ಕೆ ಸರ್ವ್ ಮಾಡ್ಕೊಂಡ್ಬಿಡೋಣ. ನೋಡಿ, ಕಾಂಬಿನೇಷನ್ ಯಾವ ಚಟ್ನಿ ಬೇಕಾದ್ರೂ ತಿನ್ಬೋದು. ಸೊ ಸೌಮ್ಯ, ರುಚಿಕರವಾದ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಸೊ ನೀವು ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆಲ್ಲ. ಓಕೆ. ಆಮೇಲೆ ಇದು ಕಾಯಿ ಚಟ್ನಿ, ಆಮೇಲೆ ಇದು ಖಾರದ ಚಟ್ನಿ ಅಂತ ಸಕ್ಕತ್ತಾಗಿರುತ್ತೆ. ಎರಡು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಕ್ಕಿ ರೊಟ್ಟಿ ಅಂದರೆ ಕೇವಲ ಬರೀ ಆನಿಯನ್ ಹಾಕಿ ಮಾತ್ರ ಮಾಡೋದಂತಲ್ಲ. ಸೊ ನಮಗೆ ಯಾವ ಥರ ವೆಜಿಟೇಬಲ್ಸ್ ಬೇಕು, ಸೊಪ್ಪು ಬೇಕು, ಎಲ್ಲವನ್ನ ಹಾಕಿ ನಾವು ಕ್ರಿಸ್ಪಿಯಾಗಿ ನಮಗೂ ಮಾಡ್ಬೋದು, ಹಾಗೂ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿದೆ. ಸೊ ಈಗ ಖಾರದ ಚಟ್ನಿಲಿ ಒಂದ್ಸಲಿ ಟ್ರೈ ಮಾಡೋಣ. ಯಾವುದು ಚೆನ್ನಾಗಿದೆ, ಇದು ಖಾರದ ಚಟ್ನಿಗೂ ಇದಕ್ಕೆ ಯಾವ್ದಾದ್ರು ಕಾಂಬಿನೇಷನ್ ತಿನ್ಕೋಬಹುದು. ಅವ್ರಿಗೆ ಯಾವ ನೀವು ಟೇಸ್ಟ್ ಮಾಡಿ, ನೀವು ಟೇಸ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ ವೀಕ್ಷಕರೇ, ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆ ಶ್ರುತಿ ಮೇಡಮ್, ನಮ್ಮ ನಿರ್ವಾಣ ಫುಡ್ಗೆ ಬಂದು ಒಂದು ಅದ್ಭುತವಾದಂಥ ಅಕ್ಕಿ ರೊಟ್ಟಿನ ಮಾಡಿ ತೋರಿಸ್ಕೊಟ್ಟಿದ್ದೀರಾ. ಸೊ ನಿಮಗೆ PMC ವಾಹಿನಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಧನ್ಯವಾದ ಹೇಳೋದೇ ಬೇಕಾಗಿಲ್ಲ, ಯಾಕಂದರೆ PMC ನಮ್ಮದು, ನಮ್ಮೆಲ್ಲರದು. ಹಾಗಾಗಿ ಇದರಲ್ಲಿ ಯಾವುದು ಧನ್ಯವಾದ ಬೇಡ, ಅದು ನಮ್ಮ ಕರ್ತವ್ಯ. ಸೊ ನಾವು ಬಂದು ಮಾಡ್ತೀವಿ. ಎಲ್ಲರೂ ನಾವು ಧ್ಯಾನಿಗಳಾಗಿದ್ದೀವಿ, ಒಂದೇ ಕುಟುಂಬದವರಾಗಿದ್ದೀವಿ. ಎಲ್ಲರೂ ಸೇರಿ ಮಾಡೋಣ, ಎಲ್ಲರೂ ಧ್ಯಾನಿಗಳಾಗೋಣ, ಧ್ಯಾನ ಜಗತ್ತು ಮಾಡೋಣ, ಎಲ್ಲರೂ ಸಸ್ಯಾಹಾರಿಗಳಾಗೋಣ. PMC ವೀಕ್ಷಕರಿಗೆಲ್ಲ ಇದನ್ನೇ ಕೇಳ್ತಾ ಇರೋದು. PMC ನೋಡ್ತಾ ನೋಡ್ತಾ ಎಷ್ಟೋ ಜನ ಬದಲಾಗಿದ್ದೀವಿ, ಅದನ್ನು ನೋಡ್ತಾ ನೋಡ್ತಾ ಇನ್ನೂ ಮಾಡೋರು ಇದ್ದಾರೆ. ಸೊ ಧ್ಯಾನಿಗಳಾಗೋಣ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ
ಪತ್ರಿ ಸರ್ ಹೇಳೋದು ಕೂಡ ಒಂದೇನೆ, ಧ್ಯಾನ ಮಾಡಬೇಕು, ಹಾಗೆ ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಸಾತ್ವಿಕವಾದಂಥ ಆಹಾರವನ್ನು ತಗೋಬೇಕಂತ ಹೇಳ್ತಾರೆ. ಸೊ ಅದನ್ನು ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಂತೀರಿ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಇವತ್ತಿನ ನಿರ್ವಾಣ ಫುಡ್ಡಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋಂತ ನೋಡಿದ್ರಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಇನ್ನು ಹಲವಾರು ಸಾತ್ವಿಕ ಹಾಗೂ ಆರೋಗ್ಯಕರ ಫುಡ್ ಒಂದಿಗೆ ನಿಮ್ಮ ಜೊತೆ ಬರ್ತೀರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.